ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆ ಸ್ವಾಗತ. ಈ ದಿನ ನಾವು ಆ ವಾರ ಫಲದಲ್ಲಿ 17ನೇ ತಾರೀಕು ನವೆಂಬರ್ನಿಂದ 23ನೇ ತಾರೀಕುವರೆಗೂ ನೋಡೋಣ. ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ, ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಏನಂತಂದರೆ, ನೀವೊಬ್ಬರು ಜ್ಯೋತಿಷ್ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನು ತೋರಿಸ್ತೀರಾ. ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ, ಪಿತೃದೋಷ ಇದೆ, ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ. ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ. ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ? ಯಾವ ಗ್ರಂಥದಲ್ಲೂ ಇಲ್ಲ. ನೀವು ಬೃಹತ್ ಪರಾಶರ ವರಶಾಸ್ತ್ರ ಗ್ರಂಥವನ್ನು ನೋಡಿ, ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ, ಅಥವಾ ಸಾರಾವಳಿಯನ್ನು ನೋಡಿ, ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ. ಮತ್ತು ಹೇಗಿದು ಬಂದಿದೆ ಅಂತಂದರೆ, ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು. ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಇನ್ನು ಕೆಲವು ವಾಸ್ತುಕ್ಕೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ, ಇದು ಯಾವುದು ಕೂಡ ಇಲ್ಲ. ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ, ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ. ದಾನಗಳಲ್ಲಿ ಸಿಂಪಲ್ ದಾನಗಳು, ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪೀರಿಯಡ್ ನಡೀತಿರುವಂಥ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳು. ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಅದು ಯಾವುದೂ ಜ್ಯೋತಿಷದಲ್ಲಿ ಇಲ್ಲ. ಮತ್ತು ಎರಡನೇದಾಗಿ, ಜ್ಯೋತಿಷರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡ್ರೆ ಬಹಳ ತಪ್ಪು. ಯಾಕೆಂದರೆ ಕರ್ಮದ ಅನುಸಾರವಾಗಿ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ. ಆ ಘಟನೆಗಳನ್ನು 100% ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ನಾವು ಪ್ರೊಟೆಕ್ಷನಿಗಾಗಿ, ಈಗ ಮಳೆನ ನಿಲ್ಸೋಕ್ಕಾಗಲ್ಲ, ನಾವು ಹೇಗೆ ಛತ್ರಿನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು. ನೆಗೆಟಿವ್ ಇದನ್ನು ಬಿಟ್ಟರೆ 100% ನಮ್ಮ ಹಣೆ ಬರವನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ತುಲಾ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಈ ಒಂದು ವಾರ ಫಲವನ್ನು ನಾವು ನೋಡೋದಾದರೆ ಬಹಳ ಗ್ರಹಗಳ ಬದಲಾವಣೆ ಏನಾಗಲ್ಲ. ಬಟ್ ಆದರೂ ಕೂಡ ಮೈನರ್ ಚೇಂಜಸ್ ಆಗುತ್ತೆ. ಗ್ರಹಗಳ ಡಿಗ್ರಿ ವೈಸು ಚೇಂಜಸ್ ಆಗುತ್ತೆ. ಈಗ ಒಂದು ನಕ್ಷತ್ರದಲ್ಲಿರೋ ಗ್ರಹ ಇನ್ನೊಂದು ನಕ್ಷತ್ರಕ್ಕೆ ಹೋಗ್ಬೋದು, ಒಂದು ಸ್ಥಾನವನ್ನು ಬದಲಾವಣೆ ಮಾಡ್ಬೋದು. ಇವೆಲ್ಲ ಕೂಡ ನಮ್ಮ ಲೈಫ್ ಮೇಲೆ ಬದಲಾವಣೆ ಬೀರ್ತಾ ಇರುತ್ತೆ. ಕೆಲವರು ಹೇಳ್ತಾರೆ ಯಾವ ಗ್ರಹ ನಮ್ಮ ಮೇಲೆ ಬದಲಾವಣೆ ಬೀರಲ್ಲ ಅಂತೇಳಿ. ಯಾಕೆ ಅನ್ಸೈಂಟಿಫಿಕ್ ನಾವು ಯೋಚನೆ ಮಾಡಬೇಕು? ನೀವು ಸೂರ್ಯನ ಒಂದು ಪ್ರಭಾವ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಸೈಕಾಲಜಿ ಮೇಲೆ, ನಮ್ಮ ಭೂಮಿಯ ಮೇಲೆ ಇಲ್ವಾ? ಸೂರ್ಯನ ಮುಖ್ಯ ಗ್ರಹ ಅಂತ ಜ್ಯೋತಿಷದಲ್ಲಿ ಪರಿಗಣಿಸಿಲ್ವಾ? ಇದನ್ನೆಲ್ಲ ಯಾಕೆ ಗಮನಿಸಲ್ಲ? ಸೂರ್ಯನ ಬೆಳಕಿನ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಕಣ್ಣಿನ ಮೇಲೆ, ಎಮೋಷನ್ಸ್ ಮೇಲೆ ಬದಲಾವಣೆ ಆಗುತ್ತೆ. ಇವೆಲ್ಲ ಸೈನ್ಸ್. ಈಗ ನಾವು ವಾರ ಫಲಿತವನ್ನು ನೋಡೋದಾದರೆ, ರಾಶಿಯಲ್ಲಿ ಶುಕ್ರಗ್ರಹ ಇರುವಂಥದ್ದು ವಿವಾಹಕ್ಕೆ ಬಹಳ ಉತ್ತಮವಾಗಿರುವಂಥ ಸಮಯ. ಇಲ್ಲಿ ಕೆಲವು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಸಂಬಂಧ ಬಂದ್ಬಿಡ್ಬೋದು ಮದುವೆ ಆಗಲಿಕ್ಕೆ. ಮದುವೆಗೆ ಬಹಳ ಉತ್ತಮವಾಗಿರೋ ಸಮಯ. ಕೆಲವರಿಗೆ ಮದುವೆ ಆಗ್ತಿರಲ್ಲ, ಅವಾಗ ನಾವೇನು ಮಾಡ್ತೀವಿ ಅಂದರೆ, ಭೈರವಿ ಅಷ್ಟೋದಲ್ಲಿ ಯಾವುದೋ ದೊಡ್ಡ ದೊಡ್ಡ ಪೂಜೆ ಹೋಮಗಳನ್ನು ಯಾವುದೂ ಸಜೆಸ್ಟ್ ಮಾಡಲ್ಲ. ಜಸ್ಟ್ ಅವರಿಗೆ ಸ್ವಯಂವರ ಪಾರ್ವತಿ ಮಂತ್ರವನ್ನು ಜಪ ಮಾಡೋದಕ್ಕೆ ಹೇಳ್ತೀವಿ, ಅಥವಾ ಜಪವನ್ನು ಮಾಡಿಸಿ ಅಂತ ಹೇಳ್ತೀವಿ. ಜಪವನ್ನು ಮಾಡೋ ವಿಧಾನವನ್ನು ಹೇಳ್ಕೊಡ್ತೀವಿ. ಯಾಕೆ ಅಂದರೆ ಆ ಜಪಕ್ಕೆ, ಆ ಮಂತ್ರದ ವೈಬ್ರೇಷನ್ಸ್ಗೆ ಶಕ್ತಿ ಇರುತ್ತೆ. ಸೊ ಮದುವೆಗಳು ಯಾವುದೇ ಕಾರಣ ನಿಂತಿದ್ರೂ ಸರಿಯಾಗುತ್ತೆ. ಇದು ವಿವಾಹಕ್ಕೆ ಯೋಗವಾಗಿರೋ ಸಮಯ. ಮದುವೆ ಡಿಲೇ ಆಗ್ತಿದ್ರೆ ನಾನು ಹೇಳಿದ ಪರಿಹಾರವನ್ನು ಮಾಡಿ. ಎರಡನೇದಾಗಿ ವ್ಯಾಪಾರಿಗಳಿಗೆ ಬಹಳ ಉತ್ತಮವಾಗಿರೋದು, ಅದರಲ್ಲಿ ಇಲ್ದಂಗೆ ಶುಕ್ರ ರೆಪ್ರೆಸೆಂಟ್ ಮಾಡುವಂತಹ ಫುಡ್ ರಿಲೇಟೆಡ್ ಬಿಸ್ನೆಸ್ಗಳು, ಬಟ್ಟೆ, ಆಮೇಲೆ ಗ್ಯಾಡ್ಜೆಟ್ಸು, ನೀರು, ಆಮೇಲೆ ಲಿಕ್ವಿಡ್ ಸಂಬಂಧ ಡಿಯೋಡ್ರೆಂಟ್ಸ್ಗಳು, ಪರ್ಫ್ಯೂಮ್ಗಳು, ಈ ಥರ ಬಿಸ್ನೆಸ್ಗಳು ಮಾಡೋರು ಎಲ್ಲರಿಗೂ ಲಾಭದಾಯಕವಾಗಿರುತ್ತೆ. ಫ್ಯಾನ್ಸಿ ಐಟಮ್ಗಳನ್ನ ಮಾರುವಂಥವ್ರಿಗೆ ಲಾಭದಾಯಕವಾಗಿರುತ್ತೆ. ಶುಕ್ರನ ಅನುಗ್ರಹ ಅವ್ರ ಮೇಲೆ ಖಂಡಿತವಾಗ್ಲಿರುತ್ತೆ. ಶುಕ್ರ ಇಲ್ಲಿ ಬಂದು ಸ್ವಂತ ಕ್ಷೇತ್ರದಲ್ಲಿ ಇರೋದು ಬಹಳ ಒಳ್ಳೆಯದು. ಈ ವಾರದಲ್ಲಿ ಲಾಭವನ್ನು ಖಂಡಿತವಾಗ್ಲೂ ಪಡಿತಾರೆ. ಮತ್ತು ಶುಕ್ರನಿಗೆ ಸ್ವಲ್ಪ ಫುಡ್ ರಿಲೇಟೆಡ್ ಬಿಸ್ನೆಸ್ಗೂ ಕನೆಕ್ಷನ್ ಇರೋದ್ರಿಂದ ಖಂಡಿತವಾಗ್ಲೂ ಸಹ ಅಭಿವೃದ್ಧಿಯನ್ನು, ಫೈನಾನ್ಷಿಯಲ್ ಫ್ಲೋ ಒಂದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ದೊಡ್ಡ ಮಟ್ಟದ ಒಂದು ಬದಲಾವಣೆ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡೋರಿಗಿದೆ. ಇದಾದ ಮೇಲೆ 6ನೇ ಮನೆ ಶನಿಗ್ರಹ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಕಲಹ ಆಗ್ಬೋದು. ಚತುರ್ಥ ಭಾವ ಏನೋ ಡೇಂಜರಲ್ಲಿಲ್ಲ, ಆವಾಗ ಮನೇಲಿ ಗಲಾಟೆ ಕಿರಿಕಿರಿ ಕಡಿಮೆ. ಮನೆಯಂಥ ಜೊತೆಯಲ್ಲಿ ವರ್ಕಿಂಗ್ ಎನ್ವಿರಾನ್ಮೆಂಟ್ನ ನಾವು ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಮನೆ ಜೊತೆಯಲ್ಲಿ ಆಫೀಸ್ಗಳಲ್ಲೂ ನಾವು ಜಾಸ್ತಿ ಹೊತ್ತು ಕಾಲ ಕಳೆಯೋದ್ರಿಂದ ಅಲ್ಲೂ ಕೂಡ ವರ್ಕಿಂಗ್ ಎನ್ವಿರಾನ್ಮೆಂಟಲ್ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಇವ್ರಿಗೆ ಎದುರಾಗಲ್ಲ. ಹೇಗೆ ತುಲಾರಾಶಿಯವರು. ಬಟ್ 6ನೇ ಮನೆಯಲ್ಲಿ ಶನಿಗ್ರಹ ಇರೋದ್ರಿಂದ ವಯಸ್ಸಲ್ಲಿ ದೊಡ್ಡವರಾಗಿರುವಂತಹ ನಿಮ್ಮ ಬಾಸ್ ಥರದವರು, ನಿಮ್ಮ ತಂದೆ ಥರದವರು, ಹಿರಿಯರಿಂದ ನಿಮಗೆ ಮನಸ್ತಾಪಗಳು ಉಂಟಾಗುತ್ತೆ. ಸೊ ಮನಸ್ತಾಪಗಳು ಬರ್ಬೋದು, ಕಿರಿಕಿರಿಗಳು ಉಂಟಾಗ್ಬೋದು. ಸ್ವಲ್ಪ ಜಾಣ್ಮೆಯಿಂದ ಅದನ್ನು ಬಗೆಹರಿಸ್ಕೊಳ್ಳಿ. ಆಮೇಲೆ
ಬಿಸ್ನೆಸ್ನ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರೋದು ಬಹಳ ಒಳ್ಳೆಯದು. ಹಣ ಸಿಗಾಕೊಂಡಿರುತ್ತೆ, ಆ ಹಣ ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಿ ನಮಗೆ ಹಣ ಸ್ವಲ್ಪ ಪ್ರಮಾಣದಲ್ಲಿ ಕೊಡೋ ಥರ ಮಾಡುವಂಥ ಮಂತ್ರಗಳಿದೆ. ಜಪ ನೀವೇ ಮಾಡ್ಬೋದು, ಅದರಿಂದ ಕೂಡ ಅನುಕೂಲ ಆಗುತ್ತೆ. ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಶನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ. ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತೀರ, ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ. ಬಟ್ ಇಂಡಿವಿಜುವಲ್ ಹಾರೋಸ್ಕೋಪ್ನ ನೋಡಬೇಕು. ಇಂಡಿವಿಜುವಲ್ ಹಾರೋಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನಾ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ, ನಾವು ಹೇಳಿದ್ದು ಸುಳ್ಳಾಗ್ಬಿಡುತ್ತೆ. ಒಂದು ಲಗ್ನ ಸರಿ ಮಾಡಬೇಕು. ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ. ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು. ಎರಡನೇದು ಬಂದು ಡಿವಿಷನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ. ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು, ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಮೂರನೇದಾಗಿ ನಾವೇನು ಮಾಡ್ತೀವಿ, ಹಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ. ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ, ನಾಡಿ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ. ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಅದು ಆಗುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ರಾಶಿಯಿಂದ ಹೇಳಬಾರ್ದು. ಸೊ ಹೀಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಿ. ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ. ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರಲ್ಲ. ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡೀಸ್ನ ಕೊಡ್ತೀವಿ. ನಮಸ್ಕಾರ.